ನಮಸ್ತೆ. ಅಷ್ಟಾಂಗ ಹೃದಯದ ದಿನಚರ್ಯಾ ಅಧ್ಯಾಯದಲ್ಲಿ ಒಂದು ಮಾತು ಹೇಳಲಾಗಿದೆ. ಏನೆಂದರೆ, ಸುಖಾರ್ಥ ಸರ್ವಭೂತಾನಾಂ ಮತಾತ್ ಸರ್ವ ಪ್ರವೃತ್ತಯ ಸುಖಂ ಕ್ಷಣವಿನಾ ಧರ್ಮ ತಸ್ಮಾತ್ ಧರ್ಮಪರೋ ಭವೇತ್ ಎಂದು. ಏನಿದರ ಅರ್ಥ? ಸುಖಕ್ಕಾಗಿ ಧರ್ಮ ಯಾವಾಗಲೂ ಮುಖ್ಯವೇ. ಆದ್ದರಿಂದ ಧರ್ಮವಿಲ್ಲದೆ ಸುಖದ ಪ್ರಾದುರ್ಭಾವ ಅನ್ನುವಂಥದ್ದು ಆಗುವುದಿಲ್ಲ. ಆದರೆ ಈಗಿನ ಪರಿಸ್ಥಿತಿ ಹೇಗಿದೆ ಎಂದರೆ, ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯನ್ನೇಚ್ಛಂತಿ ಮಾನವಾಹ ನ ಪಾಪಂ ಫಲಮಿಚ್ಛಂತಿ ಪಾಪಂ ಕುರುವಂತಿ ಯತ್ನತಃ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಏನಿದರ ಅರ್ಥ? ಪುಣ್ಯದ ಫಲವಾಗಿರುವಂತಹ ಸುಖ ಎಲ್ಲರಿಗೂ ಬೇಕು, ಆದರೆ ಪುಣ್ಯ ಎಂದರೆ ಮಾಡುವುದಿಲ್ಲ. ಅದೇ ಪಾಪದ ಫಲವಾಗಿರುವಂತಹ ದುಃಖ ಯಾರಿಗೂ ಬೇಡ, ಆದರೆ ಪಾಪವನ್ನು ಯತ್ನವಾಗಾದರೂ ಮಾಡುತ್ತಾನೆ. ಆಯುರ್ವೇದದಲ್ಲಿ ಹೇಳಿರುವಂತಹ ಇಂಥ ರತ್ನಗರ್ಭಿತವಾಗಿರುವಂತಹ ಮಾತುಗಳನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಯಾರು ನಡೆಸುತ್ತಾನೋ ಅವನ ಜೀವನ ಧರ್ಮ ಮಾರ್ಗದಲ್ಲಿಯೂ ಇದ್ದು ಸುಖವಾಗಿಯೂ ಇದ್ದು ಆರೋಗ್ಯಭರಿತವಾಗಿಯೂ ಇರುತ್ತದೆ. ಯಾಕೆಂದರೆ ಸುಖಸಂಜ್ಞಕಮಾರೋಗ್ಯಂ ವಿಕಾರೋ ದುಃಖಮೇವಚ ಎಂದು ಹೇಳಿದ್ದಾರೆ. ಯಾರು ಸುಖವಾಗಿರ್ತಾನೋ ಅವನ ಆರೋಗ್ಯವೂ ಕೂಡ ಸುಖಪ್ರಾಯವಾಗಿರುತ್ತದೆ ಎಂದು. ಧನ್ಯವಾದಗಳು.